ಏನರೋ ಬಂದಿದೆ ಈ ಅಮ್ಮಂಗೆ ಎಲ್ಲದಕ್ಕೂ ಜಗಳ ತೆಗಿಯೋದು, ಎಲ್ಲದಕ್ಕೂ ಹಿಂಸೆ ಕೊಡೋದು. ಅಲ್ಲ ಗುರು, ಇವರೇನೋ ಜಗಳ ಆಡ್ತಿದ್ದಾರೆ ಕಾವ್ಯ ಮತ್ತು ಅಶ್ವಿನಿ ಅವರು. ಆಡಲಿ ಗುರು, ಜಗಳ ಆಡೋದೇ ತಾನೇ ಬಿಗ್ ಬಾಸು, ಬೇರೆ ಏನಿಲ್ವಲ್ಲ ಅದರೊಳಗೆ. ಅಟ್ಲೀಸ್ಟು ಅದು ಏನು ಪದ ಮಾತಾಡಿರ್ತಾರೆ ಅನ್ನೋ ಕೇಳಿಸ್ಕೊಳ್ಳೋಂಥ ಕಾಮನ್ ಸೆನ್ಸೂ ಇಲ್ಲ. ಕಾವ್ಯ ಹೋಗಮ್ಮ ಅಂತಂದಿದ್ದು, ಹೋಗಮ್ಮ ಅನ್ನೋದ್ರಲ್ಲಿ ಏನಪ್ಪ ತಪ್ಪೈತೆ? ಅದು ನಿಮ್ಮ ಅಮ್ಮನ ಹತ್ರ ಇಟ್ಕೊ ಅಂತ ಅಮ್ಮನವರೆಗೂ ಹೋಗ್ತಾಳೆ ಅಮ್ಮ. ಅಲ್ಲ ಗುರು, ನಮ್ಮ ಅಮ್ಮನ ಹತ್ರನೇ ಅವನ್ನೆಲ್ಲ ಇಟ್ಕೊಳ್ಳೋದು. ಇವಾಗ ನಮ್ಮಮ್ಮ ಏನಾದ್ರು ಕೆಲಸ ಹೇಳಿದ್ರು ಅಂತಂದರೆ ಅದು ನಮಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಹೋಗಮ್ಮ, ಯಾರು ಮಾಡ್ತಾರೆ? ಇದು ಹೇಳೇ ಹೇಳ್ತೀವಿ ತಾನೆ, ಎಲ್ಲರೂ ಯೂಸ್ ಮಾಡೋವಂಥ ವರ್ಡ್. ಇದರಲ್ಲಿ ಏನಪ್ಪ ಅಂತ ಅದೈತೆ? ಎಷ್ಟು ಅದನ್ನು ಎಳೆದು ಎಳೆದು ಇದನ್ನು ಮಾಡಿದ್ರು ಅಂತಂದರೆ, ಏನೋ ಸುಮ್ಮನೆ ಫುಟೇಜ್ ತಿನ್ನೋಕ್ಕೋಸ್ಕರ ಈ ಥರ ಮಾಡ್ತಾರಾ, ಅಥವಾ ಸುಮ್ಮನೆ ಏನೋ ಒಂದು ಮಾಡ್ತಾರಾ ಅಂತಂದರೆ ಏನೂ ಅರ್ಥನೇ ಆಗಲ್ಲ. ಇದರಲ್ಲೂ ಏನಪ್ಪ ಅವ್ರಿಗೆ ಬಹುವಚನದಲ್ಲಿ ಮಾತಾಡೋಕ್ಕೆ ಸಾಧ್ಯ? ಇದು ಏಕವಚನ ಅಂತ ನನಗಂತೂ ಅನ್ಸಲ್ಲ. ಆ್ಯಂಡ್ ಬಹುವಚನ ಯಾವುದು ಗುರು ಯಮುನ್ ಪ್ರಕಾರ? ಏನು ಬಹುವಚನ ಅಂತಂದರೆ ಸಿಲ್ಲಿ ಸಿಲ್ಲಿ ನಾನ್ ಸೆನ್ಸು, ಯೂಸೇ ಇಲ್ಲ, ಯೂಸ್ಲೆಸ್ಸು ಜಗಳ ಆಡೋದು. ಹೋಗಮ್ಮ ಅಂದರೆ ಅದಕ್ಕೆ ಅಷ್ಟೊಂದು ಜಗಳ ಆಡೋ ಅವಶ್ಯಕತೆ ಏನಪ್ಪ ಇತ್ತು? ಯಪ್ಪ, ನಿಜವಾಗ್ಲೂ ಆ ಯಮ್ಮನ ಜೊತೆ ಇರೋರು ಅದು ಹೆಂಗೆ ಕಡ ತಡ್ಕೊಂಡಿದ್ದಾರೋ ನನಗಂತೂ ಗೊತ್ತಿಲ್ಲ. ಏನು ಹೇಳೋಕ್ಕೂ ನನಗೆ ಭಯ ಬರ್ತಿಲ್ಲ. ಆ ರೇಂಜಿಗೆ ಆಡ್ತಾರೆ. ಇಷ್ಟೊಂದೆಲ್ಲ ಚೀಪಾಗಿ ಆಡೋ ಅಂಥವ್ರನ್ನ ನಾನು ಎಲ್ಲೂ ನೋಡೇ ಇಲ್ಲಪ್ಪ. ಈ ರೇಂಜಿಗೆಲ್ಲ ಆಡ್ತಾರ? ಅದೇನೋ ಹೇಳ್ತಾರಲ್ಲ, ದುಡ್ಡು ಮದ ಏರಿಸುತ್ತೆ ಅಂತ. 100ಗೆ 200%. ಅದೇ ದುಡ್ಡೇ ಮದ ಏರಿಸಿರೋದು, ಅದೇ ಆ್ಯಟಿಟ್ಯೂಡು, ಅದೇ ದೌಲತ್ತು. ಅಮ್ಮ ಅಂದ್ಬಿಟ್ರಂತೆ, ಅದಕ್ಕೆ ನೀವು ಅಮ್ಮನ ಹತ್ರ ಇಟ್ಕೊ ಅಂದ್ಬಿಟ್ಲಂತೆ. ಅದು ಏನಪ್ಪ, ಕಾಮನ್ ಸೆನ್ಸೇ ಇಲ್ಲ. ಏಜ್ ಆಗಿದೆ ಅಂತ ಅಂತಾರೆ. ಏಜ್ ಆಗಿರೋರು ತಿಳುವಳಿಕೆ ಇರೋ ಅಷ್ಟು ಬುದ್ಧಿನೇ ಇಲ್ಲ, ಒಳ್ಳೆ LKG UKG ಮಕ್ಕಳಾಡಂಗೆ ಆಡ್ತಾರೆ. ನಿಮ್ಗೇನಂತ ಅನ್ಸುತ್ತೆ? ಕಾಮೆಂಟ್ ಮಾಡಿ.